ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಕನ್ನಡ ಸಿರಿ ಆನಂದ್ ಕುಮಾರ್. ನಾನಿವತ್ತು ಏನು ಈ ವಿಡಿಯೋದಲ್ಲಿ ಈ ಪ್ರದೇಶವನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ದೊಡ್ಡ ಒಂದು ಹೊಳೆ ಮತ್ತು ನೋಡಿ ಸುತ್ತ ಇದೆ, ಮತ್ತು ಆ ಹೊಳೆಯ ಮಧ್ಯೆ ಈ ಒಂದು ಆರ್ಚ್ಗಳನ್ನು ಕಟ್ಟಿದ್ದಾರೆ. ಜನರು ಬಿಸಿಲಿನಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಆಗಲ್ಲ ಅಂಥೇಳಿ ಒಂದು ಜನರ ಸುರಕ್ಷತೆಗೋಸ್ಕರ ಈ ಒಂದು ಆರ್ಚನ್ನು ಕಟ್ಟಿದ್ದಾರೆ. ಬಟ್ ಈ ಆರ್ಚ್ ಏನಕ್ಕೆ ಕಟ್ಟಿದ್ದಾರೆ ಅನ್ನೋದು ತುಂಬ ಬಹು ಮುಖ್ಯವಾಗ್ತದೆ. ಇದೇನಪ್ಪ ಅಂದರೆ ನಮ್ಮ ವಿಶ್ವಗುರು ಕಾಯಕವಾಗಿ ಬಸವಣ್ಣನವರ ಮಡದಿ ನಾವೀಗ ಈ ಕೊನೆಯ ಭಾಗಕ್ಕೆ ಏನು ತೆರಳಿ ನಿಲ್ಲಿ ಹೋಗ್ತೀವಿ, ಅಲ್ಲಿ ಅವರು ಐಕ್ಯ ಆಗಿದ್ದಾರೆ. ಆ ಬಸವಣ್ಣನವರ ಮಡದಿ ಐಕ್ಯ ಆಗಿರೋದ್ರಿಂದ ಇಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಗುಡಿಯನ್ನು ಕಟ್ಟಿದ್ದಾರೆ. ಅದು ಈ ಮೇಲ ಹಂತದಲ್ಲಿ ನಾವೇನಿದ್ದೀವಿ ಮೆಟ್ಲಿಳಿದು ಕೆಳಗಡೆ ಹೋಗಬೇಕು. ಎಲ್ಲಿ ಹೊಳೆಯ ಕೆಳ ಪದರದವರೆಗೂ ಮೆಟ್ಲು ಮಾಡಿದ್ದಾರೆ. ಬಹುಶಃ ತಾವು ಯಾರಾದರೂ ಬಸವಣ್ಣ ಅವರು ಐಕ್ಯ ಆಗಿರೋ ಸ್ಥಳವನ್ನು ನೋಡಿರ್ಬೋದು. ಭಾಗಮಂಡಲದಲ್ಲಿ ಅವ್ರದ್ದು ಸಹ ಐಕ್ಯ ಆಗಿರೋದು ಕೂಡ ಒಂದು ದೊಡ್ಡ ಒಂದು ಕೆಳಗಡೆನ ಒಂದು ಹೊಳೆಯ ಪಾತಾಳದ ಅಡಿಯ ಜಾಗದಲ್ಲಿ ಐಕ್ಯ ಆಗಿದ್ದಾರೆ. ಕೆಳಗಡೆಗೆ ನಾವೆಲ್ಲ ಹೋಗಿ ಬಂದು ನೋಡಿರೋ ಸಹಜ ಉಂಟು ಅಲ್ವ ಸ್ನೇಹಿತರೆ. ಹಾಗೆ ಇದನ್ನು ಸಹ ಇವರು ಇಲ್ಲಿ ಬಂದು ಐಕ್ಯ ಆದರು ಅಂತೇಳಿ ಇಲ್ಲಿ ಮಾಡಿದ್ದಾರೆ. ಭಾರಿ ಅದ್ಭುತವಾಗಿದೆ. ಇದು ಒಂದು ನಮ್ಮ ಈ ನೋಡಿ ಇಲ್ಲಿದೆ ನೋಡಿ, ಕೂಡಲ ಸಂಗನ ಶರಣರ ಬರುವಿಗೆ ರಾಣಜಿವಾಳೆಯ ಶಿವಗುರು ಬಸವಣ್ಣನವರ ಧರ್ಮಪತ್ನಿ ಶಿವಶರಣೆ ನೀಲಾಂಬಿಕೆಯವರ ಐಕ್ಯ ಮಂಟಪ, ಸ್ಥಳ ಕೃಷ್ಣಾ ನದಿ ತಂಗಡಗಿ. ಈ ತಂಗಡಗಿಯನ್ನು ಗ್ರಾಮದಲ್ಲಿ ಈ ಒಂದು ಸ್ಥಳ ಇದೆ. ಇದು ಒಂದು ಪವಿತ್ರವಾದ ಸ್ಥಳ ಸ್ನೇಹಿತರೆ. ಭಾರಿ ಸುಂದರವಾಗಿ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ನಿಜವಲ್ಲೂ ನೋಡಿ, ಇಲ್ಲಿ ಬಂದರೆ ಎಷ್ಟು ತಂಪಾಗಿದೆ. ತಣ್ಣನೆ ಗಾಳಿ, ನಿಶ್ಶಬ್ದದ ವಾತಾವರಣ, ಮತ್ತು ಇಲ್ಲಿ ಸಾಕಷ್ಟು ಜನರು. ಇಲ್ಲಿ ಮೊದಲಿಗೆ ನೀಲಾಂಬಿಕೆಯವರ ಒಂದು ವಿಗ್ರಹವನ್ನು ಕೆತ್ತನೆ ಮಾಡಲಾಗಿದೆ. ಇವರೇ ಆ ನೀಲಾಂಬಿಕೆ, ಬಸವಣ್ಣರವರ ಧರ್ಮಪತ್ನಿಯಾದ ನೀಲಾಂಬಿಕೆಯವರ ಇದು. ಹಾಗೆಯೇ ಈಗ ಬನ್ನಿ ಹಾಗೆ ಕೆಳಗಡೆ ಹೋಗೋಣ. ಆರೋಗ್ಯವಾದ ಸ್ಥಳಗಳೇ ತುಂಬ ನೋಡಿ. ಕೆಳಗಡೆ ಇಲ್ಲಿ ಅಷ್ಟು ಸುತ್ತ ಒಂದು ರೌಂಡ್ ನಿಮ್ಗೆ ಇದನ್ನು ತೋರಿಸ್ತೀನಿ ನೋಡಿ. ಇದನ್ನು ನೋಡಿ, ಈ ಒಂದು ಎತ್ತರದಲ್ಲಿರುವಾಗ ನಾವೀಗ ಕೆಳ ಪಾತಾಳದ ಕೆಳಗಡೆಗೆ ನಾವೀಗ ಹೋಗಬೇಕಾಗ್ತದೆ ಮೆಟ್ಟಿಳಿದು. ನೋಡಿ ಎಷ್ಟು ಕೆಳಗಡೆ ಇದೆ ಅಂತ ನೋಡಿ. ಆಗಿನ ಕಾಲದಲ್ಲೇ ಎಂಥ ಒಂದು ಪ್ಲ್ಯಾನ್ ಅಂತ ಏನು ಹೇಳ್ತೀವಿ, ಪ್ಲ್ಯಾನ್ ಅಂದರೆ ಸ್ಕೆಚ್ಚು. ಇದೇ ಥರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವುದು ಈ ಜಾಗಕ್ಕೆ ಅಪಾಯ ಆಗಬಾರ್ದು, ಡ್ಯಾಮೇಜ್ ಆಗಬಾರ್ದು ಅಂಥೇಳಿ ಭಾರಿ ಅಚ್ಚುಕಟ್ಟಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ನೋಡಿ. ನೀಲಾಂಬಿಕೆ ತಾಯಿಯವರ ವಿಗ್ರಹ ಮತ್ತೊಮ್ಮೆ ನೋಡ್ತಾ ಇದ್ದೀರಿ. ಇದು ಕೆಳಗಡೆ ಐಕ್ಯ ಆದದ್ದು ಜಾಗ. ಇದು ನೀಲಾಂಬಿಕೆ ಅಂತ ಇಲ್ಲಿ ನೋಡಿ ಇದೆ. ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಒಂದು ಹಳ್ಳ ಇದೆ. ಈ ಹಳ್ಳ ಇದೆ. ಇದು ಐಕ್ಯ ಆದ ಸ್ಥಳ. ಇದು ವರ್ಷ 24 ಗಂಟೆ ಬಾರ್ 7 ಅಂತ ಏನು ಹೇಳ್ತೀವಿ, ಯಾವಾಗಲೂ ಇಲ್ಲಿ ಈ ಜ್ಯೋತಿ ಬೆಳಗ್ತಾನೆ ಇರ್ತದೆ.
ಎಷ್ಟು ವರ್ಷ ಆಯ್ತು ಇದು ಗುಡಿ ಮಾಡಿ? ಹಾಂ, 1963ರಲ್ಲಿ ಮಾಡಿದ್ದು. ಆ ಸಮಯದಲ್ಲಿ ಇವರು ಐಕ್ಯ ಆಗಿದ್ದು. ಐಕ್ಯ ಆಗಿ ಎಷ್ಟು ವರ್ಷ ಆಗಿದ್ದು? 12ನೇ ಅವರು ಹೋಗಿದ್ದು. ಇದು 63ನೇ ಇಸ್ವಿನಲ್ಲಿ ಮಾಡಿದ್ದಾರೆ. ಭಾರಿ ಚೆನ್ನಾಗಿದೆ, ಒಳ್ಳೆಯದು. 900 ವರ್ಷ ಆಗಿದೆ. ಹಾಂ, ಅದು ಕರೆಕ್ಟ್. 12ನೇ ಶತಮಾನ ಅಲ್ಲ? ಹೌದು. ಹಾಂ ಹಾಂ, ನಾರಾಯಣಪುರ ಡ್ಯಾಮ್ ಆದಮೇಲೆ ನೀರು ಸುತ್ತ. ಹಾಂ, ಪರವಾಗಿಲ್ಲ. ಓಹೋ ಹೋ ಹೋ, ಗುಡ್. ವಾ, ನೋಡಿ ಸ್ನೇಹಿತರೆ, ತಿರುಗ ನಾವು ಹೊರಭಾಗಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಹೊರಭಾಗ ಬಂದಿದ್ದೀವಿ ನೋಡಿ. ಶಿವಶರಣ ಮಡಿವಾಳ ಮಾಚಿದೇವರ ಐಕ್ಯ ಮಂಟಪ. ಮಾಚಿದೇವರ ಐಕ್ಯ ಆದಂಥ ಮಂಟಪ ಇದು. ಎಲ್ಲ ಶರಣರು ಒಂದೇ ಕಡೆ ಐಕ್ಯ ಆಗಿರೋದಂದ್ರೆ ಇತಿಹಾಸನೇ ಅಲ್ವ ಸ್ನೇಹಿತರೆ? ನಿಜಾಲು ಹೇಗಿದ್ರಿ ಸ್ನೇಹಿತರೆ? ನೋಡಿ, ನಿಮಗಾಗಿ ಒಂದು ವಿಶೇಷವಾದಂಥ ಒಂದು ವಿಡಿಯೋನ ನಾನು ಚಿತ್ರೀಕರಣ ಮಾಡ್ತಾಯಿದ್ದೀನಿ. ದಯವಿಟ್ಟು ಕೆಲವು ವ್ಯಕ್ತಿಗಳು ನೋಡಬೇಕು ಅಂದರೆ ನೀವು ಈ ಮುದ್ದೆಬಿಹಾಳ ಹುಣಸಗಿ ಈ ಭಾಗಕ್ಕೆ ಬಂದರೆ, ತಾವು ಚಿತ್ರದುರ್ಗ ಹೈವೇಯಿಂದ ಬೈಪಾಸ್ ಒಳಗಡೆ ಬಂದರೆ ಮುದ್ದೆಬಿಹಾಳ ರಸ್ತೆಗೆ ಹೊಸಪೇಟೆ ರೋಡು ಬಂದರೆ ನಿಮಗೆ ತಂಗಡಗಿ ಗ್ರಾಮ ಸಿಗುತ್ತೆ ಹೈವೇನಲ್ಲೇ. ನೋಡಿ, ನಿಜಸಖಿ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ದೇವರ ಐಕ್ಯ ಮಂಟಪ ಅಂತ ಹೇಳ್ತಾರೆ. ಅಪ್ಪಣ್ಣ ದೇವರಿವರು ಅವರ ಐಕ್ಯವಾದಂಥ ಮಂಟಪ ನೋಡಿ. ಎಲ್ಲ ಶರಣರು ವಿಶೇಷವಾಗಿ ಒಂದೇ ಭಾಗದಲ್ಲಿ ಹೇಳ್ದಂಗೆ ನೀಲಾಂಬಿಕೆ ಅಮ್ಮ ಅವರು ಕಾಲವಾಗಿ 900 ವರ್ಷಗಳೇ ಆಗಿದೆ. ನಂತರ ಇದು ನಾರಾಯಣಪುರದಲ್ಲಿ ನೀರು ಒಂದು ತುಂಬಿ ಯಾವಾಗ ಡ್ಯಾಮ್ ಕಟ್ಟಿದ್ರು ಆವಾಗ ಇದನ್ನು ಮಂಟಪನ ಕೆಳಮಟ್ಟದವರೆಗೂ ತಂದು ಮಾಡಬೇಕಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಅದಾಗಿದೆ. ತುಂಬ ಎತ್ತರದ ಒಂದು ಸ್ಥಳ. ದಕ್ಷಿಣ ತಿರುಗಿ ಮೇಲಕ್ಕೆ ಬರ್ತಾ ಇದ್ದೀವಿ ನೋಡಿ. ನೋಡಿ ಎಷ್ಟು ಕೆಳ ಪದರದಿಂದ ಮಾಡಿದ್ದಾರೆ ಅಂದರೆ ಅವತ್ತಿನ ಕಾಲ. ನೋಡಿ, ಇವಾಗ ನೀರು ಫುಲ್ಲು ತುಂಬಿದೆ. ಆಗ ಇಲ್ಲಿಗೆ ಮಾತ್ರ ಒಂದು ತೊಟ್ಟು ನೀರು ಕೆಳಗಡೆ ಬರದೇ ಇರೋ ಹಾಗೆ ಸ್ಟ್ರಕ್ಚರ್ ಮಾಡಿದ್ದಾರೆ. ಅವತ್ತಿನ ಕಾಲ 1963ನೇ ಇಸ್ವಿನಲ್ಲಿ ಈ ಮಂಟಪನ ಕಟ್ಟಿ ಈ ಗೋಪುರಗಳನ್ನು ಮಾಡಿ ಅದ್ಭುತವಾಗಿ ನಿರ್ಮಿಸಿದ್ದಾರೆ. ನಿಜವಾಗ್ಲೂ ಮನಸ್ಸಿಗೆ ಮುಟ್ಟುವಂಥ ಒಂದು ಜಾಗ ಇದು. ಅದ್ಭುತ ಅನ್ನಿಸ್ತಾ ಇದೆ. ಓಕೆ ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ ನೋಡಿ, ಅದು ಹೈವೇ ರಸ್ತೆ, ಸೇತುವೆ ನಿಮಗೆ ಕಾಣ್ತಾ ಇರೋದು ನೋಡಿ. ಹೈವೇ ರಸ್ತೆ. ಈಗ ಹಾಗೆ ನೋಡಿ, ಇದು ಸುತ್ತ ನೀರು, ದೊಡ್ಡ ಹೊಳೆ. ದೊಡ್ಡ ಹೊಳೆ ಇಲ್ಲಿ ನೋಡಿ ಎಷ್ಟು ಎತ್ತರದಲ್ಲಿ ನಾವಿದ್ದೀವಿ ಅಂತ ನೋಡಿ. ಹಾಗೆ ಸ್ನೇಹಿತರೆ, ಸಿಗೋಣ ಮತ್ತೊಮ್ಮೆ ಒಳ್ಳೆಯ ವಿಶೇಷವಾದಂಥ ಮುಂದಿನ ವಿಡಿಯೋವೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಸಾಧ್ಯವಾರ ಈ ಕಡೆ ಬಂದು ನೋಡಬೇಕು ಅಂದರೆ ದಯವಿಟ್ಟು ಬಂದು ನೋಡಿ ಇಂಥ ಸ್ಥಳಗಳನ್ನ. ಯಾಕಂದರೆ ಇವೆಲ್ಲ ಒಂದು ಐತಿಹಾಸಿಕ ಸ್ಥಳಗಳು. ಇದನ್ನು ನಾವು ತಿಳ್ಕೋಬೇಕು, ಮತ್ತೊಂದಷ್ಟು ಜನಕ್ಕೂ ತಿಳಿಸುವಂಥ ಕೆಲಸ ಮಾಡಬೇಕಾಗ್ತದೆ.
ಹಾಗಾಗಿ ದಯವಿಟ್ಟು ಈ ಕಡೆ ಬಂದರೆ ತಾಯಿ ನೀಲಾಂಬಿಕೆಯ ಐಕ್ಯವಾದ ಸ್ಥಳವನ್ನು ದಯವಿಟ್ಟು ದರ್ಶನ ಮಾಡಿಕೊಂಡು ಹೋಗಿ ಅಂತ ಹೇಳ್ತೀನಿ. ಬಾಯ್, ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ, ಜೈ ಭುವನೇಶ್ವರಿ ಮಾತೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಮಹಿಳಾ ಅಧ್ಯಕ್ಷರು, ರಾಜ್ಯ ಮಹಿಳಾ ಅಧ್ಯಕ್ಷರು ವಿಜಯಲಕ್ಷ್ಮಿ ಬಾಚಿಮಟ್ಟಿ ಇದ್ದಾರೆ. ಅವರು ನಿಮ್ಮ ಜೊತೆಗೆ ಪ್ರವಾಸದಲ್ಲಿದ್ದಾರೆ. ನಮಸ್ಕಾರ ಹೇಳ್ಬಿಡಿ. ನಮಸ್ಕಾರ ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ.